ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿಯ ಕೇಂದ್ರ ಮಂತ್ರಿ ಮನೆಯಲ್ಲಿ ಯಾರು ಕೂತಿದ್ದಾರೆ ನೋಡಿ. ಅಂತೂ ಇಂತೂ ಎಲ್ಲ ಪ್ರಹಸನ ಅಂತ್ಯವಾಗಿದೆ. TMC ಅಧಿಕೃತವಾಗಿ ಈಗ NDA ಸೇರ್ಪಡೆ ಆಗ್ತಿದೆ. ಲೋಕಸಭಾ ಸ್ಪೀಕರ್ಗೆ ಪತ್ರವನ್ನು ಕೊಟ್ಟಿದ್ದಾರೆ. 20 ಜನ MP ಗಳು, TMC MP ಗಳು ಅಧಿಕೃತವಾಗಿ NDA ಸೇರ್ಪಡೆ ಆಗೋದಿಕ್ಕೆ. ಅಂದರೆ 19 ಜನ ಇದ್ರೆ ಸಾಕು, ಡಿಸ್ಕ್ವಾಲಿಫಿಕೇಶನ್ ಆಗಲ್ಲ. 2/3 ಅದಕ್ಕಿಂತ ಜಾಸ್ತಿ ಅಂದರೆ 20 ಲೆಟರ್ ಕೊಟ್ಟಿದ್ದಾರೆ ಈಗ 20 MP ಗಳು. ಸೊ NDA ಸೇರ್ಪಡೆ ಆಗ್ತಿದೆ ಈಗ TMC. ಇದು ರಿವ್ಯೂ ಎಲ್ಲರಿಗಿಂತ ಮುಂಚೆ ರಿಸಲ್ಟ್ ಬಂದ ಮರುದಿನವೇ ರಿಪೋರ್ಟ್ ಮಾಡಿದ್ದ ಸುದ್ದಿ. ರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿ ಬೀಸ್ತಾ ಇರುವಂಥ ಒಂದು ಬೆಳವಣಿಗೆ ಇದು. ಸೊ ವೆಸ್ಟ್ ಬೆಂಗಾಲಲ್ಲಿ ಈಗ ಆಡಳಿತ ಪಕ್ಷದಲ್ಲೂ BJP, ವಿರೋಧ ಪಕ್ಷದಲ್ಲೂ BJP ಅಂದರೆ NDA ತೆಕ್ಕೆಗೆ ಅವ್ರೇನು BJP ಜೊತೆ ಮರ್ಜ್ ಆಗ್ತಿಲ್ಲ, NDA ಭಾಗವಾಗಿರೋ ಪಕ್ಷವಾಗ್ತಿದ್ದಾರೆ ಅಷ್ಟೇ. ಇದೊಂಥರ ಕಂಡು ಕೇಳರಿದ ಆಪರೇಷನ್ನು. ಈಗ ಲೋಕಸಭೆಯಲ್ಲಿ ಆಗಿದೆ. ಲೋಕಸಭೆಯಲ್ಲಿ ಅಷ್ಟೇ ಅಲ್ಲ, ರಾಜ್ಯಸಭೆಯಲ್ಲೂ ಇದಾಗುತ್ತೆ. ಇಲ್ಲಿ ಕಕೋಲಿ ಘೋಷ್ ಲೀಡ್ ಮಾಡ್ತಾ ಇದ್ರೆ ಅಲ್ಲಿ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ರಾಜ್ಯಸಭಾ MP TMC ಅವರು. ಹಾಗಾಗಿ TMCಗೆ ಅಧಿಕೃತವಾಗಿ ಗುಡ್ ಬೈ ಹೇಳಿದ್ದಾರೆ. ಅಲ್ಲೂ ಕೂಡ ಇದೇ ಆಗ್ತಿದೆ. ರಾಜ್ಯಸಭೆಯಲ್ಲಿ BJPಗೆ ಬೇಕಾಗಿತ್ತು, ಚಡ್ಡ ಆಮ್ ಆದ್ಮಿಯನ್ನು ಒಡ್ಕೊಂಡು ಒಂದಷ್ಟು ತಗೊಂಡು ಬಂದರು. ಈಗ ಇವರು ದೊಡ್ಡ ಸಂಖ್ಯೆಯಲ್ಲಿ ಸೇರ್ಪಡೆ ಆಗ್ತಿರೋದ್ರಿಂದಾಗಿ ರಾಜ್ಯಸಭೆಯಲ್ಲಿ ಬಹುಮತದತ್ತ ಹೆಜ್ಜೆ ಇಡ್ತಾ ಇದೆ BJP. ಅಂದರೆ NDA ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್. ಇದ್ರ ಬಗ್ಗೆನೂ ನಾವು ರಿಪೋರ್ಟನ್ನು ಮೊನ್ನೆ ನಿಮ್ಮ ಮುಂದೆ ಇಟ್ಟಿದ್ವಿ. ಸೂಪರ್ ಮೆಜಾರಿಟಿ ಅತ್ತ BJP ಕೇಂದ್ರ ಸರ್ಕಾರ ಅಂದರೆ NDA ಸರ್ಕಾರ. ರಾಜ್ಯಸಭೆಯಲ್ಲೂ ಕೂಡ ಮೆಜಾರಿಟಿ ಸಿಗುತ್ತೆ. ಎಲ್ಲಿ ತನಕ ಅಂದರೆ ಈ ಲೆಕ್ಕಾಚಾರ ಎಲ್ಲ ಅಂದುಕೊಂಡಂತೆ ಆದರೆ TMCದು ಅಂದುಕೊಂಡಂತೆ ಆಗಿದೆ. ವಿವಿಧ ಪಕ್ಷಗಳದ್ದು ಬಾಹ್ಯ ಬೆಂಬಲ ಎಲ್ಲ ಲೆಕ್ಕಾಚಾರ ಆಗ್ತಿದೆಯಲ್ಲ, ಅದೆಲ್ಲ ಫೈನಲ್ ಆಗಿಬಿಟ್ರೆ 180 ಅಂದರೆ 163 ಇದ್ರೆ ಸಾಕು ಎಲ್ಲ ಪಾಸ್ ಮಾಡ್ಕೊಳ್ಳೋದಕ್ಕೆ ಏನು ಬೇಕಲ್ಲ ಆ ನಂಬರು. ಅದಕ್ಕಿಂತ ಜಾಸ್ತಿ 180 ತನಕನೂ ಹೋಗಿ ಸೂಪರ್ ಮೆಜಾರಿಟಿ ಸಾಧಿಸಬಹುದು NDA ಅಂತಲೇ ಹೇಳಲಾಗ್ತಿರೋದು. ಅದೇ ರೀತಿ ಬೆಳವಣಿಗೆಗಳಾಗ್ತಿದ್ದಾವೆ. ಈಗ DMK ಕೂಡ ಎಕ್ಸಿಟ್ ಆಗಿರೋದ್ರಿಂದ ಇಂಡಿ ಕೂಟದಿಂದ ಅವರ ಬಾಹ್ಯ ಬೆಂಬಲ ಕೂಡ BJPಗೆ ಸೆಂಟ್ರಲಲ್ಲಿ ಸಿಗುವಂಥ ಎಲ್ಲ ಸಾಧ್ಯತೆ ಇದೆ. ಕಂಪ್ಲೀಟ್ ನ್ಯಾಷನಲ್ ಪೊಲಿಟಿಕಲ್ ಮೆಗಾ ಡೆವಲಪ್ಮೆಂಟ್ ರಿಪೋರ್ಟನ್ನು ನಾವಿಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಎಳೆಯಾಗಿ. ಕೇಂದ್ರ ಮಂತ್ರಿ ಮನೆಯಲ್ಲಿ CM ಎದುರೇ ಫೈನಲ್ ಆಗಿದೆ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್. ಒಂದು ಕಡೆ ಡೆಲ್ಲಿಲಿ ಇವತ್ತು ಮತ್ತೆ ಮೋದಿ ಕಟ್ಟಾಕೋದಕ್ಕೆ ಇಂಡಿ ಕೂಟದ ಪಕ್ಷಗಳು ಒಂದಾಗೋಣ ಅನ್ನೋ ಪ್ರಯತ್ನವನ್ನು ಮಾಡ್ತಿರೋದು. ಕಚ್ಚಾಡ್ಕೊಂಡು ಹೊಡೆದಾಡ್ಕೊಂಡು ಪರಸ್ಪರ ಗುದ್ದಾಡ್ಕೊಂಡಿರೋರು ಮತ್ತೆ ಒಂದಾಗೋಣ ಅಂತ ಅಂಟು ಹಿಡ್ಕೊಂಡು ಹೋಗಿರೋದು. ಮತ್ತು ನಾವು ಆಗ್ತೀವಿ ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಎಲ್ಲ ಮಾಡ್ತಿರೋದು. ಈ ಹೊತ್ತಲ್ಲಿ ಬಹಳ ದೊಡ್ಡ ಆಘಾತ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಏನಾಗ್ತಿದೆ ರಾಷ್ಟ್ರ ರಾಜಕಾರಣದಲ್ಲಿ ಗಮನಿಸಿದಿರಿ ನೀವು. ಒಂದು ಕಡೆ TMC ಆಹ್ವಾನದ ಮೇರೆಗೆ ಕಾಂಗ್ರೆಸ್ಸು, ಸುಮಾರು ರಾಷ್ಟ್ರೀಯ ಪಕ್ಷ, ಬೇರೆ ಪಕ್ಷಗಳು ಮತ್ತೆ ಇಂಡಿ ಕೂಟ, ನಾವೆಲ್ಲ ಮಿತ್ರ ಪಕ್ಷಗಳು ಒಂದಾಗಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಆರಂಭದಲ್ಲೇ ಡೆಲ್ಲಿಲಿ ಏನಾಯಿತು ನೋಡಿದ್ವಿ. ಯಾವ್ಯಾವ ನಾಯಕರು ರಾಹುಲ್ ಗಾಂಧಿ ವಿರುದ್ಧ ಏನೇನು ಹೇಳಿದ್ದಾರೆ ಅನ್ನುವ ಪೋಸ್ಟರ್ಗಳು ರಾರಾಜಿಸಿದ್ವು. ನಾನು ಇಂಡಿ ಕೂಟ ಲೀಡ್ ಮಾಡ್ತೀನಿ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದು, DMK ಹೇಳಿದ್ದು, ಆಪ್ ಏನು ಹೇಳಿತ್ತು, ಕಾಂಗ್ರೆಸ್ಗೆ ಯಾವ ರೀತಿ ಕಪಾಳ ಮೋಕ್ಷ ಮಾಡಿದ್ದಾರೆ ಈ ಎಲ್ಲ ಪಕ್ಷಗಳು ಅನ್ನೋ ಪೋಸ್ಟರನ್ನು ಅಂಟಿಸಿದ್ದಾರೆ ಅನಾಮಿಕರು. ಮರ್ಯಾದಿಲ್ವ ನೀವು ಮತ್ತೆ ಬಂದು ಕೂರ್ತಿದ್ದೀರಾ ಅನ್ನೋ ರೀತಿಯಲ್ಲಿ. ಅದೇ ರೀತಿ ಈಗ DMK ಅಧಿಕೃತವಾಗಿ ಇಂಡಿ ಕೂಟವನ್ನು ಬಿಟ್ಟು ಹೊರ ನಡೆದಿದೆ, ಎಕ್ಸಿಟ್ ಆಗಿದೆ. ಇಂಡಿ ಕೂಟಕ್ಕೆ ಟಾಟಾ ಬಾಯ್ ಹೇಳಿದೆ. TVK, ತಮಿಳ್ನಾಡು ಮೈತ್ರಿ ಈ ಎಲ್ಲ ಕಾರಣ ಬ್ಯಾಕ್ ಸ್ಟ್ಯಾಬರ್ಸ್ ಅಂತ ಕರೆದಿರೋದು, ಕಾಂಗ್ರೆಸ್ಸನ್ನು ಡಿಚ್ ಮಾಡಿರೋದು ನೋಡಿದ್ದೀವಿ. ಉಳಿದಂತೆ ಉದ್ಧವ್ ಸೇನಾ ಅವರು ಬಂದಿಲ್ಲ. ಅಂದರೆ ಅವರೇನು ಎಕ್ಸಿಟ್ ಬಗ್ಗೆ ಏನು ಹೇಳದೇ ಇದ್ದರು, ಫಿಸಿಕಲ್ಲಿ ಅಲ್ಲಿ ಬಂದಿಲ್ಲ, ಹಾಜರಾಗಿಲ್ಲ. ಆಮ್ ಆದ್ಮಿ ಈಗಾಗಲೇ ಕಾಂಗ್ರೆಸ್ಗೆ ಸೆಡ್ ಹೊಡೆದು ದೂರ ಆಗಿದೆ. NCP ಶರದ್ ಪವಾರ್ ಏನು ಮಾತಾಡಿದರೆ ಮೊನ್ನೆ ನೋಡಿದ್ದೀವಿ ನಾವು. ಆದರೂ ಈಗ ಅವ್ರ ಕಡೆಯವರು ಬೇರೆ ನಾಯಕರು ಬಂದು ಅಟೆಂಡ್ ಆಗಿದ್ದಾರೆ. ಸದ್ಯಕ್ಕೆ 3-4 ಪಕ್ಷಗಳು ಡೈರೆಕ್ಟಾಗೆ ಕಾಂಗ್ರೆಸ್ಸಿಂದ ಇಂಡಿ ಕೂಟದಿಂದ ದೂರ ಆಗಿರೋದು. CPIM ಯಾರೋ ರಾಹುಲ್ ಗಾಂಧಿ ಹೇಳಿದ್ರಲ್ಲ ಅವತ್ತು BJP ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಇವರು ಅಂತ, ಅದಕ್ಕೆ ಕ್ಲಾರಿಟಿ ಕೊಡಿ ಆಮೇಲೆ ನೋಡೋಣ ಮೀಟಿಂಗು ಅಂತ ಕ್ಲಾರಿಫಿಕೇಷನ್ ಲೆಟರನ್ನು ಕೇಳಿದೆ. ಫಸ್ಟ್ ರಾಹುಲ್ ಗಾಂಧಿಯವರು BJP ಎಡಪಕ್ಷಗಳ ನಡುವೆ ಮೈತ್ರಿ ಆಗಿದೆ, ಇವರಿಬ್ಬರು ಒಂದೇ, ಯಾಕೆ ಇವ್ರ ಮೇಲೆ ಇಡಿ ರೈಡ್ ಆಗಲ್ಲ ಅಂತೆಲ್ಲ ಪ್ರಶ್ನೆ ಮಾಡಿದ್ದು. ಎಲೆಕ್ಷನ್ ಟೈಮ್ ಅಟ್ಯಾಕ್ ಮಾಡಿದಂಥದ್ದಕ್ಕೆ ಉತ್ತರ ಕೊಡಿ ಫಸ್ಟು ಅಂತ ಕೇಳಿದ್ದಾರೆ. ಸೊ ಇಂಡಿ ಕೂಟ ಛಿದ್ರವಾಗಿದೆ. ಮತ್ತು ಅದನ್ನು ಏನು ಹಾಕಿದ್ರೂ ಅಂಟ್ಸೋಕ್ಕಾಗದಿರೋ ಅಷ್ಟು
ಹೀನಾಯ ಪರಿಸ್ಥಿತಿಗೆ ಬಂದು ತಲುಪಿರುವಾಗಲೇ ಬಹುದೊಡ್ಡ ಆಘಾತ. ಈ ಇಂಡಿ ಕೂಟದ ಮೀಟಿಂಗು ಆಲ್ಮೋಸ್ಟ್ ಫೇಲ್ಯೂರ್ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿರುವಾಗಲೇ ಮತ್ತೊಂದು ದೊಡ್ಡ ಆಘಾತ ಏನಪ್ಪ ಅಂದರೆ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಮನೆಯಲ್ಲಿ 10 ಜನ MP ಗಳು. ಇಲ್ಲಾಂದರೆ ಯಾಕೆ ಅವರು BJP ಕೇಂದ್ರ ಮಂತ್ರಿ ಮನೆಗೆ ಹೋಗಿ ಕೂತ್ಕೋತಾರೆ ಅಲ್ವಾ? ಸಿಂಪಲ್. ಸುಖೇಂದು ರಾಯ್ ಇವತ್ತು TMCಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಮೊದಲ ವಿಕೆಟ್ ಅಧಿಕೃತವಾಗಿ ಬಿದ್ದಿದೆ. ಇದನ್ನು ನಾವು ತುಂಬ ದಿನಗಳ ಹಿಂದೆ ಹೇಳ್ತಿದ್ವಿ. ರಿಸಲ್ಟ್ ಬಂದ ಮರುದಿನವೇ ರಿವ್ಯೂ ಎಲ್ಲರಿಗಿಂತ ಫಸ್ಟ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿತ್ತು. ಸದ್ಯದಲ್ಲಿಯೇ, ತುಂಬ ದೂರ ಅಲ್ಲ, ಸದ್ಯದಲ್ಲೇ TMC ಸ್ಪ್ಲಿಟ್ ಆಗುತ್ತೆ ಅಂತ ಬಹಳಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮದೇ ಆದ ವ್ಯಾಖ್ಯಾನಗಳನ್ನು ಕೊಟ್ಟಿದ್ರಿ. ಇವಾಗ ಬಹುಶಃ ಈ ಡೆವಲಪ್ಮೆಂಟ್ ನಿಮ್ಮ ಕಣ್ಣಿಗೆ ಕಾಣುವಂತಿದೆ. MLAಗಳು ಮಮತಾ ಬ್ಯಾನರ್ಜಿಯವರು ಕೈ ಕೊಟ್ಟಿದ್ದಾಯಿತು. ಈಗ MP ಗಳ ಸರದಿ ರಾಜೀನಾಮೆ ಬಿದ್ದಿದೆ. ಇವತ್ತು ರಾಜೀನಾಮೆ ಸುಖೇಂದು ರಾಯ್ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯಸಭಾ MP TMCಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮತ್ತು ಲೋಕಸಭಾ ಸ್ಪೀಕರ್ಗೆ ಸುಮಾರು 20 ಜನ ಹೋಗಿ ಲೆಟರನ್ನು ನಾವು ಪ್ರತ್ಯೇಕ TMCಯಿಂದ ಅಂತ ತಮ್ಮ ಲೆಟರನ್ನು ಕೊಟ್ಟು ಪ್ರತ್ಯೇಕತೆಗೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಭೂಪೇಂದ್ರ ಯಾದವ್ ಮನೆಯಲ್ಲಿ ಸುವೇಂದು ಅಧಿಕಾರಿ ಸಮ್ಮುಖದಲ್ಲೇ ಮೀಟಿಂಗ್ ಆಗಿದೆ. ಸೊ 20+ ಲೋಕಸಭಾ MP ಗಳು, 13 ರಾಜ್ಯಸಭಾ MP ಗಳು ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗದಂತೆ 2/3 ಮೆಜಾರಿಟಿಯಲ್ಲಿ TMCಯನ್ನು ಒಡೆದು ತಾವೇ ಅಸಲಿ TMC ಅಥವಾ NDA ತೆಕ್ಕೆಗೆ ಬೀಳುವಂಥ ಏನೇನು ತಯಾರಿ ಬೇಕಲ್ಲ, ಈಗ ಅವರೇನು BJP ಜೊತೆ ಮರ್ಜ್ ಆಗ್ತಿಲ್ಲ, ಅವರದ್ದೇ ಒಂದು ಪ್ರತ್ಯೇಕ ಪಕ್ಷ ಅಂತ ಒಡ್ಕೊಂಡು, ಯಾಕಂದರೆ ನಂಬರ್ ಅವ್ರ ಜೊತೆಗೆ ಇರೋದ್ರಿಂದ ಅವರು NDA ಭಾಗವಾಗಲಿದ್ದಾರೆ. ಸೊ ಅಧಿಕೃತವಾಗಿ ಈಗ ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ಪಕ್ಷದಲ್ಲೂ BJP, ವಿರೋಧ ಪಕ್ಷದಲ್ಲೂ BJP ಅನ್ನುವಂಥ ಒಂದು ಪರಿಸ್ಥಿತಿ ಬಂದಿದೆ. ಬಲು ಆಶ್ಚರ್ಯಕಾರಿ, ಊಹಿಸದಂಥ ಒಂದು ಬೆಳವಣಿಗೆ ಆಗ್ತಾ ಇದೆ. 80ರಲ್ಲಿ 61 MLAಗಳು ಮೊನ್ನೆನೇ ಕೈ ಕೊಟ್ಟರು. ಅದು ನೋಡಿದ್ರಿ, ಒಂದು ವಾರ ಆಗೋಯ್ತು. 61 MLAಗಳು ಕೈ ಕೊಟ್ಟಿದ್ದಾಗಿದೆ. 61 ಉಳಿದವರು ಬರೋಕೆ ರೆಡಿ ಇದ್ದಾರೆ. 7 ಜನ MLAಗಳು ಈಗ ಮಮತಾ ಬ್ಯಾನರ್ಜಿ ಜೊತೆಗಿರೋದು. ಇನ್ನು MP ಗಳಲ್ಲಿ ಬರೀ 4 ಜನ, 41 ಜನ MP ಗಳಲ್ಲಿ 4 ಜನ TMC ಜೊತೆ ಇದ್ದಾರೆ. 37 ಜನ ಸ್ಪ್ಲಿಟ್ ಮಾಡ್ಕೊಂಡು ಬರೋಕೆ ರೆಡಿ ಇದ್ದಾರೆ. ಕಕೋಲಿ ಘೋಷ್ ಮತ್ತು ಇವತ್ತು ರಾಜೀನಾಮೆ ಕೊಟ್ಟಂತಹ ನಾಯಕನ ಜೊತೆಗೆ ಸೀನಿಯರ್ ಲೀಡರ್ ಅವರು ಸುಖೇಂದು ರಾಯ್ ಅವರ ಜೊತೆಗೆ, ಅವರಿಬ್ಬರ ನೇತೃತ್ವದಲ್ಲಿ, ಅಂದರೆ ಲೋಕಸಭಾ ಮತ್ತು ರಾಜ್ಯಸಭಾ MP ಗಳಿಬ್ಬರ ನೇತೃತ್ವದಲ್ಲಿ ಎರಡೂ ಕಡೆ MP ಗಳು ಕೂಡ NDA ತೆಕ್ಕೆಗೆ ಬೀಳೋದಕ್ಕೆ ಏನು ಸಮಸ್ಯೆ ಆಗದಂತೆ ಕಾನೂನಾತ್ಮಕವಾಗಿ ಅವರು ಡಿಸ್ಕ್ವಾಲಿಫೈ ಆಗಬಾರ್ದು, ಆ ರೀತಿಯಲ್ಲಿ ತಯಾರಿಯನ್ನು ಮಾಡಿಕೊಂಡೇ ಬಿಟ್ಟಿದ್ದಾರೆ. ಸೊ ಬಹುದೊಡ್ಡ ಪಕ್ಷಾಂತರ ಅನ್ನೋದಕ್ಕಿಂತ ಇದು ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿನೇ ಕಿಕ್ಔಟ್ TMCಯಿಂದ. ಇವರದ್ದೇ ಅಸಲಿ TMC ಅಂತ ಈಗ ಮಾಡೋದಕ್ಕೆ ಹೊರಟಿರೋದು. 19 ಜನ MP ಗಳು ಬಂದುಬಿಟ್ರೆ ಡಿಸ್ಕ್ವಾಲಿಫಿಕೇಷನ್ ಇಲ್ಲ, ಆ ನಂಬರ್ ಇದೆ ನಮ್ಮ ಹತ್ರ ಅಂತ ತಯಾರಿ ಮಾಡಿಕೊಂಡೇ ಹೊರಟಿದ್ದಾರೆ. 20 ಜನ MP ಗಳು ಆಲ್ರೆಡಿ ಒಂದು ಮೈಂಡ್ ಸೆಟ್ ಮಾಡಿಕೊಂಡೇ ಹೋಗಿರೋದು, ಸ್ಪೀಕರ್ನ ಅಪ್ರೋಚ್ ಮಾಡಿರೋದು. ಇವತ್ತು ಭೂಪೇಂದ್ರ ಯಾದವ್ ಮನೆಯಲ್ಲಿ ಮೀಟಿಂಗ್ ಕೂಡ ಆಗಿದೆ ಅನ್ನೋದು ಒಂದು ಮೇಜರ್ ಡೆವಲಪ್ಮೆಂಟ್. ಈ ಕಡೆಗೆ ಅಭಿಷೇಕ್ ಬ್ಯಾನರ್ಜಿ ರೈಟ್ ಹ್ಯಾಂಡ್ ಎಲೆಕ್ಷನ್ ನಿಲ್ಲಲೇ ಇಲ್ಲ, ಆಮೇಲೆ ಪಲಾಯನ ಮಾಡಿದಂತಹ ಜಹಂಗೀರ್ ಖಾನ್ ಈಗ ಅರೆಸ್ಟ್ ಆಗಿರೋದು. ಚುನಾವಣಾ ಅಕ್ರಮ ಸಾಕ್ಷಿ ಸಮೇತ ಸಿಕ್ ಬಿದ್ದಿದ್ದು ತಪ್ಪಿಸ್ಕೊಂಡು ಹೋಗೋಕ್ಕೆ, ದೇಶ ಬಿಡೋದಕ್ಕೆ ತಯಾರಿ ಮಾಡ್ತಿರುವಾಗ, ನೇಪಾಳಕ್ಕೇನೋ ಹಾರೋದಕ್ಕೆ ರೆಡಿ ಆಗಿದ್ದಾಗ ಜಹಂಗೀರ್ ಖಾನ್ನ ಲಾಕ್ ಮಾಡಿದ್ದಾರೆ. ಇನ್ನು ಸುವೇಂದು ಅಧಿಕಾರಿ ಸರ್ಕಾರ ವೆಸ್ಟ್ ಬೆಂಗಾಲ್ ಡೆವಲಪ್ಮೆಂಟ್ ಕೊಡಲೇಬೇಕು. ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಜೊತೆಗೆ ಬಹುದೊಡ್ಡ ಡೆವಲಪ್ಮೆಂಟ್ ಆಗಿದೆ. 4,000 ಜನ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡಿ ಬಿಸಾಕಿದ್ದಾರೆ. 4,800 ಆಲ್ಮೋಸ್ಟ್ 5,000 ಹತ್ತತ್ರ. ಎಷ್ಟು ಜನ ಇದ್ದಾರೆ ನೋಡಿ. ಇನ್ನು 4,800 ಇಲ್ಲೀಗಲ್ ಇಮಿಗ್ರೆಂಟ್ಸ್ನ ಬಾಂಗ್ಲಾದೇಶಕ್ಕೆ ತಲುಪಿಸಿದ್ದಾರೆ. 836 ಇನ್ನೇನು ಇವತ್ತು ನಾಳೆ ಅಷ್ಟೊತ್ತಿಗೆ ಬಾಂಗ್ಲಾದೇಶಕ್ಕೆ ತಲುಪುತ್ತಾರೆ. ಸೊ 5,500 ಆದರು. BJP ಏನು ಕ್ಯಾಂಪೇನ್ ಮಾಡ್ತಿದೆಯಲ್ಲ ಮೊದಲಿಂದನೂ, ಈ ದೇಶದ ಒಂದು ಹಿಡಿ ಮಣ್ಣು ಕೂಡ ವಿದೇಶಿ ಪ್ರಜೆಗಳ ಕೈಗೆ ಸಿಗಕ್ಕೆ ಬಿಡಲ್ಲ, ನಮ್ಮ ಸ್ಕೀಮ್ಗಳು ಅವ್ರ ಪಾಲಾಗಕ್ಕೆ ಬಿಡಲ್ಲ, ನಮ್ಮ ಜನರನ್ನು ಅವ್ರು ದೋಚಕ್ಕೆ ಬಿಡಲ್ಲ, ನಮ್ಮ ನೆಲದಲ್ಲಿ ಕಂಡ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗೆ ಅವಕಾಶ ಮಾಡಿಕೊಡಲ್ಲ. ಮತ್ತು ಇವ್ರನ್ನ ಯೂಸ್ ಮಾಡ್ಕೊಂಡು ಎಲೆಕ್ಷನ್ ಗೆಲ್ತಾ ಇದ್ದ
ಡೆಮೋಗ್ರಫಿನೇ ಚೇಂಜ್ ಮಾಡಿ ಈ ದೇಶದ ಭದ್ರತೆಗೇನೆ ಸವಾಲಾಗಿದ್ದಂಥ ಚಿತ್ರಣ ವೆಸ್ಟ್ ಬೆಂಗಾಲಲ್ಲಿದೆ. ಅದನ್ನು ಸರಿ ಮಾಡೇ ತೀರ್ತೀವಿ ಅಂತ ಶಪಥ ಮಾಡಿದ್ರು ಮೋದಿ ಶಾ. ಸುವೇಂದು ಅಧಿಕಾರಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದು ಕಡೆ ಬಾರ್ಡರ್ ಸೀಲಿಂಗ್ ಕೆಲಸ ಆಗ್ತಿದೆ, 45 ದಿನದಲ್ಲಿ ಭೂಮಿ ಹಸ್ತಾಂತರ, ಕೆಲವೇ ತಿಂಗಳುಗಳಲ್ಲಿ ಅಲ್ಲಿ ಬಾರ್ಡರ್ ಕಂಪ್ಲೀಟ್ ಸೀಲ್ ಆಗುತ್ತೆ. ಒಂದು ನಾಯಿನೂ ಬರೋಕ್ಕಾಗಲ್ಲ ವಿದೇಶದಿಂದ. ಮತ್ತು ಲೇಸರ್ ಬೇಲಿ ಕೂಡ ಆಗ್ತಿರೋದ್ರಿಂದ, ಸೆನ್ಸರ್ ಯೂಸ್ ಮಾಡ್ತಿರೋದ್ರಿಂದ ಪಾಕಿಸ್ತಾನ್ ಬಾಂಗ್ಲಾ ಗಡಿಯಲ್ಲಿ ಏನೇನು ಆಗಬೇಕು ಎಲ್ಲ ಆಗ್ತಾ ಇದೆ. ಜೊತೆಗೆ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಉಟ್ಟ ಬಟ್ಟೆಯಲ್ಲಿ ಓಡಿಸ್ತಿದ್ದಾರೆ. ಇಲ್ಲಿ ಇರೋದಕ್ಕೂ ಆಗಲ್ಲ ಅವರು ತಲೆಮರೆಸ್ಕೊಂಡು, ಯಾಕಂದರೆ ರೇಷನ್ ಸಿಗಲ್ಲ. ಅವರೆಲ್ಲ ಕಂಪ್ಲೀಟಾಗಿ ಕೆಲಸ ಸಿಗದಂತೆ, ರೇಷನ್ ಸಿಗದಂತೆ, ಉಳ್ಕೊಳ್ಳೋಕೆ ಜಾಗ ಇಲ್ಲದಂತೆ ಬುಡಮೇಲೆ ಮಾಡಿದ್ಮೇಲೆ, ಬುಲ್ಡೋಸರ್ ಹಾಕಿದ್ಮೇಲೆ ಇನ್ನು ಅಂದರೂ ಇರಲ್ಲ. ಅವರು ಎದ್ದು ಓಡ್ತಾರೆ. ಅವ್ರಿಗೆ ಅವಕಾಶ ಬೇಕಾದಷ್ಟು ಸೌಲಭ್ಯ ಕೊಟ್ಟಿರ್ತಾನೆ ಇರೋದು, ಇನ್ನಿರಲ್ಲ ಅವರು. ಸೊ 5,500 ಅವರ ದೇಶಕ್ಕೆ ವಾಪಸ್ ಕಳಿಸುವಂಥ ಕೆಲಸ ಆಗ್ತಾ ಇದೆ. ನಾಳೆ 5,500 ಕಂಪ್ಲೀಟ್ ಆಗುತ್ತೆ. ಇದಿಷ್ಟು ಮೇಜರ್ ಡೆವಲಪ್ಮೆಂಟ್ಸು ವೆಸ್ಟ್ ಬೆಂಗಾಲಲ್ಲಿ ಏನೇನು ಆಗ್ತಿದೆ. ಪ್ರತಿದಿನದ ಅಪ್ಡೇಟ್ಸ್ ನಿಮ್ಮ ಮುಂದೆ ಕೊಡ್ತಾನೆ ಇದ್ದೀವಿ. ಬುಲೆಟ್ ಟ್ರೈನ್ ಬರ್ತಾ ಇದೆ, 19,000 ಕೋಟಿ ಇನ್ವೆಸ್ಟ್ಮೆಂಟು, 62,000 ಜಾಬ್ ಕ್ರಿಯೇಷನ್ ಆಗ್ತಾ ಇರೋದು. ವೆಸ್ಟ್ ಬೆಂಗಾಲ್ ಗತ ವೈಭವವನ್ನು ಮರುಸ್ಥಾಪಿಸಿಕೊಳ್ಳಲಿದೆ. ಎಷ್ಟು ಸದೃಢವಾಗಿತ್ತು, ಎಂಥೆಂಥ ಇನ್ವೆಸ್ಟ್ಮೆಂಟ್ ಇತ್ತಲ್ಲಿ, ಎಲ್ಲ ಕಾಲ್ ಕಿತ್ತಿದ್ರು. ಈಗ 1,000 ಕೋಟಿ ಇನ್ವೆಸ್ಟ್ಮೆಂಟ್ ಕೂಡ ಬರ್ತಿದೆ ವೆಸ್ಟ್ ಬೆಂಗಾಲ್ಗೆ. ಸೊ ಕಂಡು ಕೇಳರಿದ ರೀತಿಯಲ್ಲಿ ಬರೀ 1-2 ತಿಂಗಳಲ್ಲಿ ವೆಸ್ಟ್ ಬೆಂಗಾಲ್ ಜನಕ್ಕೆ ಅಭಿವೃದ್ಧಿಯ ನೈಜ ಚಿತ್ರಣ. ಅವ್ರಿಗೆ ಗೊತ್ತಿರೋದೇ ಅಭಿವೃದ್ಧಿ ಕೋಲ್ಕತ್ತಾದಲ್ಲಿ ಹೆಂಗಿತ್ತು ಅಂತ, ಮರ್ತು ಹೋಗಿತ್ತು. ದಶಕಗಳಿಂದ ಅದನ್ನೆಲ್ಲ ಅಳಿಸಿ ಹಾಕಲಾಗಿತ್ತು. ಮತ್ತೆ ಅದನ್ನು ಮರುಸ್ಥಾಪಿಸಿ ಮುಂದುವರಿಸುವಂಥ ಅಭಿವೃದ್ಧಿಯನ್ನು ಮತ್ತಷ್ಟು ಮೇಲಕ್ಕೆ ತಗೊಂಡು ಹೋಗುವಂಥ ಕೆಲಸವನ್ನು ವಿಶ್ರಮಿಸದೇ ಮಾಡ್ತಾ ಇದೆ ಈಗ BJP ಸರ್ಕಾರ. ವೆರಿ ಇಂಟ್ರೆಸ್ಟಿಂಗ್ಲಿ ಡೆವಲಪ್ಮೆಂಟ್ ಎಲ್ಲ ಆಗ್ತಾ ಇರೋದು. ಇಲ್ಲಿ ಯಾವುದು ಊಹಾಪೋಹ ಇರೋ ನಂಬರ್ಸೇ ಅಲ್ಲ, ಇದು ಆಗಿರೋದು ಆಲ್ರೆಡಿ ಕಂಪ್ಲೀಟ್ ಆಗಿರೋ ನಂಬರ್ಸನ್ನು ಮಾತ್ರ ಇಡ್ತಾ ಇದ್ದೀವಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮೆಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.